जय श्रीमन्नारायण श्रीमते रामानुजाय नमः। भगवತ್ ಶ್ರೀ ರಾಮಾನುಜ ಆಚಾರ್ಯರ ಪಾದ ಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಆಚಾರ್ಯರು ಶ್ರೀ ರಾಮಾನುಜ ಆಚಾರ್ಯರು ಕಾಶ್ಮೀರಕ್ಕೆ ಹೋಗಿ ಸರಸ್ವತಿಯ ದರ್ಶನವನ್ನು ಪಡೆದುಕೊಂಡು ಭಾಷ್ಯಕಾರ ಅಂತಕ್ಕಂಥ ಬಿರುದು ಆ ದೇವಿ ಕೊಡ್ತಾರೆ ಆಚಾರ್ಯರಿಗೆ. ಮತ್ತು ಸ್ವರ್ಣದ ಹಯಗ್ರೀವ ಮೂರ್ತಿಯನ್ನು ಕೊಟ್ಟಿದ್ದಾರೆ ಆಚಾರ್ಯರಿಗೆ. ಅದನ್ನು ನಾವು ಹಯಗ್ರೀವ ಮೂರ್ತಿಯನ್ನು ನಾವು ಮೈಸೂರಿನ ಪರಕಾಲ ಮಠದಲ್ಲಿ ಕಾಣಬಹುದು. ಈಗಲೂ ಮೈಸೂರಿಗೆ ಹೋದರೆ, ಪರಕಾಲ ಮಠಕ್ಕೆ ಹೋದರೆ ಆ ಮೂರ್ತಿಯನ್ನು ನಾವು ದರ್ಶನ ಮಾಡ್ಕೋಬಹುದು. ಅಲ್ಲಿ ಇದೆ, ಈಗಲೂ ಇದೆ ನೋಡಿ. ಆ ಭಗವಂತ ಆ ಹಯಗ್ರೀವ ಮೂರ್ತಿಯನ್ನು ಸರಸ್ವತಿ ದೇವಿ ಆಚಾರ್ಯರಿಗೆ ಕೊಟ್ಟಿರ್ತಕ್ಕಂಥ ಮೂರ್ತಿ ಈಗಲೂ ಅದನ್ನು ನಾವು ದರ್ಶನ ಮಾಡಿಕೊಳ್ಳಬಹುದು ಅಂತಕ್ಕಂಥದ್ದು. ಹೀಗೆ ಆಚಾರ್ಯ ರಾಮಾನುಜರು ತಿರುಮಲಕ್ಕೆ ಹೊರಟಿದ್ದಾರೆ. ತಿರುಮಲಕ್ಕೆ ಕೂರತ್ತಾಳ್ವಾರ್ ಮಹಾತ್ಮಗುಣರು ಮತ್ತು ಇಂಥ ಕೆಲವು ಶಿಷ್ಯಂದರು ಸೇರಿಕೊಂಡು ತಿರುಮಲಕ್ಕೆ ಬಂದಿದ್ದಾರೆ. ತಿರುಮಲದಲ್ಲಿ ಅಲ್ಲಿ ತಿರುಮಲ ನಂಬಿ ಅಂತಕ್ಕಂಥವ್ರು ಇದ್ದಾರೆ. ಅವರು ಪೂರ್ವಾಶ್ರಮದ ಆಚಾರ್ಯರ ಸೋದರ ಮಾವ. ಹೀಗೆ ಅಲ್ಲಿ ಹೋಗಿದ್ದಾರೆ. ಸ್ವಾಮಿಯ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಅಲ್ಲೇ ತಂಗಿದ್ದಾರೆ. ಅಲ್ಲಿ ಆ ಸ್ವಾಮಿಯ ಏನೇನು ನಡೀತಾ ಇದೆ, ಏನೇನಿಲ್ಲ, ಪೂಜೆ ಪುನಸ್ಕಾರಗಳ ಎಲ್ಲವನ್ನು ಆಚಾರ್ಯ ರಾಮಾನುಜರು ವ್ಯವಸ್ಥಿತವಾಗಿ ಎಲ್ಲವನ್ನು ಅಲ್ಲಿ ಇರ್ತಕ್ಕಂಥ ಅರ್ಚಕರಿಗೆ ಹೇಳ್ತಾ ಇದ್ದಾರೆ. ಎಲ್ಲವನ್ನು ತಿಳಿ ಹೇಳಿದ್ದಾರೆ. ಈಗ ಪೂಜೆ ನಡೀತಾ ಇರ್ತದೆ. ಅವಾಗ ಏನಾಗುತ್ತಂದ್ರೆ ಅಲ್ಲಿ ಆ ಸ್ವಾಮಿಗೆ ಅನೇಕ ಭಕ್ತರು ಬರ್ತಾ ಇರ್ತಾರೆ. ಅನೇಕ ಭಕ್ತರು ಬಂದು ಕೆಲವೊಬ್ರು ಏನಂತಾರೆ, ಇದು ವಿಷ್ಣು ಅಲ್ಲ, ಅಥವಾ ಇದು ಶ್ರೀನಿವಾಸ ಅಲ್ಲ, ಇದು ಶಿವ ಮಹಾದೇವ ಅಂತೇಳಿ ವಿಭೂತಿ ಹಚ್ಚಿ ಕೇಳ್ತಾರ ಅರ್ಚಕರಿಗೆ. ವಿಭೂತಿ ಹಚ್ಚಿ ಇದು ಶಿವನ ಮೂರ್ತಿ, ಶಿವನ ವಿಗ್ರಹ ಅಂತೇಳಿ ಕೆಲವೊಬ್ರು ಪೂಜಿಸ್ತಾರೆ. ಕೆಲವೊಬ್ರು ಶ್ರೀನಿವಾಸ ವೆಂಕಟೇಶ್ವರ ಅಂತೇಳಿ ಪೂಜಿಸ್ತಿರ್ತಾರೆ. ಹೀಗೆ ದ್ವಂದ್ವದಲ್ಲಿ ಇರ್ತದೆ ಆ ಶ್ರೀನಿವಾಸನ ವಿಗ್ರಹ ಅಥವಾ ಆ ಮೂರ್ತಿ ಏನಿರ್ತದೆ, ಹೀಗೆ ದ್ವಂದ್ವದಲ್ಲಿ ಇರ್ತದೆ. ಆ ರಾಮಾನುಜ ಆಚಾರ್ಯರಿಗೆ ಅನಿಸುತ್ತೆ, ಇದೇನಿದು, ಇದು ನಿಜವಾಗಲೂ ಆ ಶ್ರೀನಿವಾಸ ಈ ಭೂಮಿಗೆ ಬಂದು ಇಲ್ಲಿ ಸ್ವಯಂಭೂ ವಿಗ್ರಹವಾಗಿ ನೆಲೆಸಿದ್ದಾರೆ. ಇದು ಸ್ವಾಮಿಯ ಸ್ವಯಂಭೂ ವಿಗ್ರಹ. ಶ್ರೀನಿವಾಸ ಅಂದ ಮೇಲೆ ಶಂಕು ಚಕ್ರ ನಾಮ ಇರಬೇಕು. ಆದರೆ ಅವರ ಕೈಯಲ್ಲಿ ಶಂಕು ಚಕ್ರಗಳು ಇರೋದಿಲ್ಲ. ಒಂದು ಸಲ ಒಬ್ಬ ರಾಜ್ಯ ಅಲ್ಲಿ ಯುದ್ಧಕ್ಕೆ ಬಂದಾಗ ಆ ರಾಜ ಏನ್ ಮಾಡ್ತಾನೆ, ಸ್ವಾಮಿ ಹತ್ರ ಬಂದು ಕೇಳ್ಕೊತಾನೆ, ಸ್ವಾಮಿ ನನಗೆ ಸೋಲಿನ ಅನುಭವ ಆಗ್ತಾ ಇದೆ, ನೀನೇ ಹೇಗಾದರೂ ಮಾಡಿ ನನ್ನನ್ನು ಜಯಶಾಲಿಯನ್ನಾಗಿ ಮಾಡಬೇಕು. ಎಲ್ಲ ಅನ್ಯ ಧರ್ಮೀಯರು ಬಂದು ನನ್ನನ್ನು ಮುತ್ತಿಗೆ ಹಾಕ್ತಾ ಇದ್ದಾರೆ ಮತ್ತು ಈ ತಿರುಮಲ ಸುತ್ತ ಎಲ್ಲ ಮುತ್ತಿಗೆ ಹಾಕಿ ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ ಸ್ವಾಮಿ ಆ ಶ್ರೀನಿವಾಸನ ಹತ್ರ ಬಂದು ಕೇಳ್ಕೊಂತಾನೆ ಆ ರಾಜ. ಕೇಳ್ಕೊಂಡಾಗ ಆ ಶ್ರೀನಿವಾಸ ಏನಂದ್ರೆ ತನ್ನಲ್ಲಿರ್ತಕ್ಕಂಥ ಶಂಕು ಚಕ್ರ ಆಯುಧಗಳನ್ನ ಕೊಟ್ಟು ಬಿಡ್ತಾನೆ ಆ ರಾಜನಿಗೆ. ಕೊಟ್ಟಾಗ ಆ ಶಂಕು ಚಕ್ರ ಆಯುಧಗಳನ್ನು ತೆಗೆದುಕೊಂಡು ಹೋಗಿ ಯುದ್ಧದಲ್ಲಿ ಜಯಶಾಲಿ ಆಗ್ತಾನೆ. ಆದರೆ ಅದು ಭಗವಂತನ ಆಶೀರ್ವಾದ, ಇದರಿಂದಲೇ ನಾನು ಗೆದ್ದದ್ದು, ಇವುಗಳನ್ನು ನಾನು ತಿರುಗಿ ಹೇಗೆ ಕೊಡುವುದು, ಆ ಆಶೀರ್ವಾದ ರೂಪದಲ್ಲಿ ಭಗವಂತ ಶ್ರೀನಿವಾಸ ವೆಂಕಟೇಶ್ವರ ಆ ತಿರುಪತಿ ತಿಮ್ಮಪ್ಪ ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಅವುಗಳನ್ನು ತಾನೇ ಇಟ್ಕೊಳ್ತಾನೆ. ಹೀಗಾಗಿ ಆ ಶ್ರೀನಿವಾಸನಲ್ಲಿ ಶಂಕು ಮತ್ತು ಚಕ್ರಗಳು ಇರೋದಿಲ್ಲ ಕೈಯಲ್ಲಿ. ಹೀಗಿರ್ಬೇಕಾದ್ರೆ ಎಲ್ರಿಗೂ ಸ್ವಲ್ಪ ಅನುಮಾನ ಶುರುವಾಗುತ್ತಲ್ಲ, ಶಂಕು ಚಕ್ರ ಇಲ್ಲ ಅಂದಮೇಲೆ ಇದು ಶಿವನ ವಿಗ್ರಹ ಇರಬಹುದು.
ಅದರಲ್ಲಿ ಏನಂದ್ರೆ ಅಲ್ಲಿ ಮುಖ್ಯವಾಗಿ ಅಲ್ಲಿ ಚೋಳ ರಾಜ ಕುಲೋತ್ತುಂಗ ಚೋಳ ಆಳ್ತಾ ಇರ್ತಾನ. ಅವನು ಶಿವನ ಮಹಾಭಕ್ತ, ವಿಷ್ಣುವಿನ ಭಕ್ತರು. ವಿಷ್ಣು ನಾರಾಯಣ ಅಂದ್ರೆ ಆಗ್ತಿರೋದಿಲ್ಲ. ಹೀಗಿರ್ಬೇಕಾದ್ರೆ ಎಲ್ಲರೂ ಬಂದು ಅದು ಶಿವನ ವಿಗ್ರಹ ಅಂತೇಳಿ ಕೆಲವೊಬ್ರು ಪೂಜೆ ಮಾಡ್ತಾರೆ, ಕೆಲವೊಬ್ರು ಶ್ರೀನಿವಾಸ ಅಂತೇಳಿ. ಹೀಗೆ ದ್ವಂದ್ವದಲ್ಲಿ ಇರಬೇಕಾದ್ರೆ ಅದಕ್ಕೆ ರಾಮಾನುಜರು ವಿಚಾರ ಮಾಡ್ತಾರೆ, ಇದಕ್ಕೆ ಏನಾದರೂ ಒಂದು ದಾರಿ ಮಾಡಬೇಕು. ಹೀಗೆ ಇದ್ದರೆ ಇದು ಶ್ರೀನಿವಾಸನ ಮೂರ್ತಿ ಅಂತಕ್ಕಂಥದ್ದು ಜನರಿಗೆ ಗೊತ್ತಾಗುವುದಿಲ್ಲ. ಯಾಕಂದ್ರೆ ಸ್ವಯಂಭೂ ಇಲ್ಲೇ ಬಂದು ಈ ಭೂಮಿ ಮೇಲೆ ಶ್ರೀನಿವಾಸ ಸ್ವಯಂಭೂ ಮೂರ್ತಿಯಾಗಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆಚಾರ್ಯರಿಗೆ ಗೊತ್ತಿರುತ್ತೆ, ಎಲ್ಲ ಓದ್ಕೊಂಡು ತಿಳ್ಕೊಂಡಿರ್ತಾರಲ್ಲ. ಆದರೆ ಬೇರೆ ಜನರಿಗೇನು ಗೊತ್ತು? ಹೀಗಿರಬೇಕಾದ್ರೆ ಅವರು ಅಲ್ಲಿ ಇರ್ತಕ್ಕಂಥ ರಾಜ ಒಂದು ದಿವಸ ಬರ್ತಾನೆ, ಯಾದವ ರಾಜ ಅಂತ ಇರ್ತಾನೆ. ಆ ಪ್ರಾಂತಕ್ಕೆ ಅವನು ರಾಜ, ಅಂದರೆ ಕುಲೋತ್ತುಂಗ ಚೋಳ ಅಂತಕ್ಕಂಥ ಮುಖ್ಯ ಅವನು ಮಹಾರಾಜ. ಆದರೆ ಅಲ್ಲಲ್ಲಿ ಒಂದೊಂದು ಪ್ರಾಂತಕ್ಕೆ ಒಬ್ಬೊಬ್ಬ ರಾಜರುಗಳನ್ನ ನೇಮಕ ಮಾಡಿರ್ತಾರೆ. ಆ ಪ್ರಾಂತಗಳನ್ನು ಅವರೇ ನೋಡ್ಕೊಂಡು ಹೋಗ್ಬೇಕು. ಹೀಗಿರ್ಬೇಕಾದ್ರೆ ಆ ತಿರುಮಲ ಕ್ಷೇತ್ರಕ್ಕೆ ಯಾದವ ಅಂತಕ್ಕಂಥ ರಾಜ ಇರ್ತಾನೆ. ಆ ರಾಜ ದರ್ಶನಕ್ಕೆ ಅಂತೇಳಿ ಬರ್ತಾನೆ. ದರ್ಶನ ಮಾಡ್ಕೊಳ್ಳಿಕ್ಕೆ ಕೆಲವು ಜನರ ಜೊತೆಗೆ ಅಲ್ಲಿ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಪಂಡಿತರು ಮತ್ತು ಕೆಲವು ಸೈನಿಕರು, ರಾಜ ಅಂದಮೇಲೆ ಮತ್ತೆ ಇರೋದೆಲ್ಲ ಎಲ್ಲ ಬರ್ತಾರೆ. ಬಂದಾಗ ಅವಾಗ ಆಚಾರ್ಯ ರಾಮಾನುಜರು ಅವರ ಜೊತೆ ಚರ್ಚೆಗಿಳಿತಾರೆ. ನೋಡಿ, ಜನ ದ್ವಂದ್ವದಲ್ಲಿದ್ದಾರೆ. ಈ ವಿಗ್ರಹ ಕೆಲವೊಬ್ಬರು ಶಿವ ಅಂತಾರೆ, ಕೆಲವೊಬ್ಬರು ಶ್ರೀನಿವಾಸ ಅಂತಾರೆ. ಹೀಗಿರಬೇಕಾದ್ರೆ ಯಾವ ವಿಗ್ರಹ ಅನ್ನೋದನ್ನ ನಾವು ತೀರ್ಮಾನ ಮಾಡಬೇಕು, ಅದನ್ನ ನಾವು ಸರಿಪಡಿಸಬೇಕು. ಇಲ್ಲಾಂದ್ರೆ ಈ ದ್ವಂದ್ವ ಜನರಲ್ಲಿ ಬಹಳ ಅನಾನುಕೂಲ ಉಂಟು ಮಾಡ್ತದೆ. ಮುಂದಿನ ಒಂದು ಕಾಲದಲ್ಲಿ ಮುಂದೆ ಬರ್ತಾ ಬರ್ತಾ ಈ ಗಲಭೆಗಳಾಗ್ಬೋದು, ಜಗಳಗಳಾಗ್ಬೋದು, ಇದು ಶಿವ ಇದು ಶ್ರೀನಿವಾಸ ಅಂತೇಳಿ ಈ ಭಕ್ತರಲ್ಲಿ ಏನೋ ಒಂದು ಸಂಶಯ ಸುಳಿವಾಗಿ ಗಲಭೆಗಳಾಗಬಹುದು ಅಂತೇಳಿ ಆ ಮುನ್ಸೂಚನೆ ಕೊಡ್ತಾರೆ ಆಚಾರ್ಯ ರಾಮಾನುಜರು. ಮುಂದಿನ ಹೇಳ್ತಾರೆ ನೋಡಿ, ಅವರು ಹೀಗೆ ಬಿಟ್ಟರೆ ಒಳ್ಳೆಯದಲ್ಲ, ಇದನ್ನೇನಾದರೂ ಮಾಡಿ ನಿರ್ಧಾರ ಮಾಡೋಣ. ಅದಕ್ಕೆ ಯಾದವರಾಜ ಅಂತಾರೆ, ಆಚಾರ್ಯರೇ ನೋಡಿ ಹೇಗೆ ನಿರ್ಧಾರ ಮಾಡೋದು, ನಮ್ಮ ಕೈಲಂತೂ ಆಗುವುದಿಲ್ಲ, ನೀವು ಜ್ಞಾನಿಗಳು, ತಿಳಿದವರು, ಆಚಾರ್ಯರು, ಇದಕ್ಕೆ ಉಪಾಯ ನೀವೇ ಕೊಡಬೇಕು ಅಂತ ಹೇಳಿದಾಗ ಆವಾಗ ಆ ರಾಮಾನುಜ ಆಚಾರ್ಯರು ಹೇಳ್ತಾರೆ, ನೋಡಿ ಇದನ್ನು ನಾವು ದೇವರಿಗೆ ಬಿಟ್ಟು ಬಿಡೋಣ, ಆ ಶ್ರೀನಿವಾಸನಿಗೆ ಬಿಡೋಣ. ಆ ದೇವರು ಯಾವುದನ್ನು ಸೂಚಿಸ್ತಾನೆ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗೋಣ. ಅವಾಗ ಯಾದವರಾಜ ಅಂತಾನ, ಅಲ್ಲ ಆಚಾರ್ಯರೇ ಹೇಗೆ ಇದು ಸಾಧ್ಯ, ದೇವರ ಮೇಲೆ ಬಿಟ್ಟರೆ ಹೇಗೆ, ಅದು ನನಗೆ ಅರ್ಥ ಆಗಲಿಲ್ಲ, ಸ್ವಲ್ಪ ವಿವರವಾಗಿ ಹೇಳಿ ಅಂತೇಳಿ ಕೇಳ್ಕೊಂಡಾಗ ಅವಾಗ ರಾಮಾನುಜರು ಹೇಳ್ತಾರೆ, ಇಲ್ಲ ನೋಡಿ, ಶಿವನ ಡಮರು ಮತ್ತು ತ್ರಿಶೂಲ ಶಿವನಿಗೆ ಆಯುಧಗಳು. ಈ ಶಿವನ ಆಯುಧಗಳನ್ನು, ಡಮರು ಮತ್ತು ತ್ರಿಶೂಲವನ್ನು ಒಳಗಡೆ ಇಡೋಣ ಗರ್ಭಗುಡಿಯಲ್ಲಿ, ಮತ್ತು ಶ್ರೀನಿವಾಸನ ಆಯುಧಗಳಾದ ಶಂಕು ಚಕ್ರಗಳನ್ನು ಇಟ್ಟು ಬಿಡೋಣ ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿ ತರಿಸಿ ಶಂಕು ಚಕ್ರ ಮತ್ತು ಡಮರು ಹಾಗೂ ತ್ರಿಶೂಲಗಳನ್ನ ಗರ್ಭಗುಡಿಯಲ್ಲಿ ಇಡೋಣ ಅಂತಕ್ಕಂಥದ್ದು ನಿರ್ಧಾರ ಮಾಡ್ತಾರೆ. ಮಾಡಿದಾಗ ಯಾದವ ರಾಜರು ಒಪ್ತಾರೆ. ಅಲ್ಲಿರ್ತಕ್ಕಂಥ ಎಲ್ಲ ಶಿಷ್ಯಂದರು, ಕೂರತ್ತಾವಾರ್ ಮತ್ತು ಮಹಾಪೂರ್ಣರು, ತಿರುಮಲ ನಂಬಿ ಅನೇಕರು ಒಪ್ಕೊಳ್ತಾರೆ. ಆಗಬಹುದು, ಇದು ಸ್ವಾಮಿ ಮೇಲೆ ಬಿಟ್ಬಿಡೋಣ, ಸ್ವಾಮಿ ಏನು ನಿರ್ಧಾರ ಮಾಡ್ತಾನೋ ಅದನ್ನೇ ನಾವು ಸ್ವೀಕಾರ ಮಾಡೋಣ ಅಂತೇಳಿ ನಿರ್ಧಾರ ಮಾಡ್ಕೊಳ್ತಾರೆ. ಹೀಗೆ ಇರಬೇಕಾದ್ರೆ ಒಂದೂರಲ್ಲಿ ಒಬ್ಬ ಬಹಳ ಜಿಪುಣ ಇರ್ತಾನೆ. ಜಿಪುಣ ಅಂದ್ರೆ ವಿಚಿತ್ರ ಜಿಪುಣ. ಅವನು ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತಾನೆ. ಜನರಿಗೆ ದುಡ್ಡು ಕೊಡೋದು, ಸಾಲ ಕೊಡೋದು, ಬಡ್ಡಿ ವಸೂಲು ಮಾಡೋದು, ಅಸಲು ವಸೂಲು ಮಾಡೋದು.
ಅವನಲ್ಲಿ ಕೆಲವು ಜಟ್ಟಿಗಳಿರ್ತಾರೆ, ಒಂದು 2-3 ಜನ ವಸೂಲು ಮಾಡಬೇಕಲ್ಲ. ಅವರಿದ್ದರೇನೆ ವಸೂಲು ಮಾಡ್ತಾರೆ, ಒಡೆದು ಬಡದು ಕೊಡೋದೇನೋ ಕೊಡ್ತಾರೆ. ಆ ಸಾಲ ಹಿಂದಿರುಗಿಸದೇ ಇದ್ದಾಗ ಅವರಿಗೆ ಶಿಕ್ಷೆ ಕೊಡ್ತಾ ಇರ್ತಾರೆ, ಹೊಡೆಯೋದು ಬಿಡೋದು, ಏನೋ ಇದ್ದದ್ದನ್ನು ತೆಗೆದುಕೊಂಡು ಹೋಗೋದು, ಹೀಗೆ. ಆಮೇಲೆ ಆ ಸಾಲ ತೆಗೆದುಕೊಂಡಿರ್ತಕ್ಕಂಥ ಮನೆಗಳಿಗೆ ಹೋಗೋದು, ಒಳಗಡೆ ಹೋಗಿ ಸಾಮಾನುಗಳನ್ನು ಎತ್ಕೊಂಡ್ಬರೋದು, ಹೀಗೆ ಏನೋ ತಮಗೆ ತಿಳಿದಿದ್ದ ಮಾಡ್ತಾ ಇರ್ತಾನ ಅವನು. ಆದರೆ ಜಿಪುಣ 1 ಪೈಸೆ ಒಬ್ಬರಿಗೆ ಕೊಡ್ತಿರೋದಿಲ್ಲ, ದಾನ ಮಾಡ್ತಿರೋದಿಲ್ಲ, ಯಾರಿಗೂ ಏನನ್ನೂ ಕೊಡಿಸ್ತಿರೋದಿಲ್ಲ. ಹೀಗೆ ನಡೀತಾ ಇರಬೇಕಾದ್ರೆ ಒಂದು ದಿವಸ ಅವನು ಏನು ಮಾಡ್ತಾನೆ, ಹಳ್ಳಿಗಳಿಗೆಲ್ಲ ಅಲ್ಲಲ್ಲಿ ಆ ಸಾಲವನ್ನು ಕೊಟ್ಟಿರ್ತಾನೆ. ಆ ಬಡ್ಡಿ ವಸೂಲು ಮಾಡ್ಕೋಬೇಕು ಅಂತೇಳಿ, ಮತ್ತು ಆ ಕಂತು ಅಸಲೂ ಕೂಡ ವಸೂಲು ಮಾಡ್ಕೋಬೇಕಲ್ಲ ಅಂಥೇಳಿ ಅವನೇನು ಮಾಡ್ತಾನೆ, ಕುದುರೆ ಹಾಕ್ಕೊಂಡು ಒಂದು 2 ಜಟ್ಟಿಗಳನ್ನು ಜೊತೆಗೆ, ಅವರು ಒಂದು ಕುದುರೆ ಮೇಲೆ ಇರ್ತಾರೆ, ಈತ ಒಂದು ಕುದುರೆ ತಗೊಂಡು ಹಳ್ಳಿಗಳಿಗೆಲ್ಲ ವಸೂಲಿ ಮಾಡಲಿಕ್ಕೆ ಹೋಗ್ತಾರೆ. ಈಗ ವಸೂಲಿ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಒಂದು ಹಳ್ಳಿಯಲ್ಲಿ ಒಂದು 5-6 ಜನ ಏನು ಮಾಡ್ತಾರೆ, ಇವನು ವಿರುದ್ಧ ಸಿಡಿದು ಹೇಳ್ತಾರೆ, ಏನ್ ಸಾಹುಕಾರ, ಇಷ್ಟೆಲ್ಲ ನಾವು ಬಡ್ಡಿ ಕೊಡ್ತಾ ಇದ್ದೀವಿ, ಸಾಕಾಗಲ್ಲೇನು, ಇನ್ನೂ ನೀನು ಇದು ಮಾಡ್ತಾ ಇದೀಯಾ, ಕೆಲವು ದಿವಸ ಅವಕಾಶ ಕೊಡು, ನಾವೆಲ್ಲ ಬಡ್ಡಿನೂ ಕೊಡ್ತೀವಿ, ಅಸಲು ಕೊಡ್ತೀವಿ ಅಂತ ಹೇಳಿದ್ರೆ ಕೇಳೋದಿಲ್ಲ. ಅವನು ಹೊಡೆದು ಬಡದು ಏನೇನೋ ವಸೂಲು ಮಾಡಿಕೊಂಡು ಇದು ಮಾಡ್ತಾನೆ. ಆದರೆ ಅವರು 4 ಜನ ಅದರಲ್ಲಿ ತಯಾರಾಗ್ತಾರೆ. ಹೇಗಾದರೂ ಮಾಡಿ ಸಾಹುಕಾರನ ಮುತ್ತಿಗೆ ಹಾಕಬೇಕು, ತಡೆ ಹಿಡಿಬೇಕು, ತಡೆದು ಅವನಲ್ಲಿ ಇರ್ತಕ್ಕಂಥ ವಸೂಲು ಮಾಡಿರ್ತಕ್ಕಂಥ ಹಣವನ್ನ ದೋಚ್ಕೋಬೇಕು, ಅವನಿಗೆ ಹೊಡಿಬೇಕು, ನಮಗೆಲ್ಲ ಹಿಂಸೆ ಮಾಡ್ತಾನೆ, ಓಡಿಸ್ತಾನೆ ಬಡಿಸ್ತಾನೆ. ಆ ಪೈಲ್ವಾನ್ರು, ಅವನೇನು ಅಸಿಸ್ಟೆಂಟ್ಗಳು ಇರ್ತಾರಲ್ಲ ಹಿಂದಗಡೆ, ಬಾಡಿ ಗಾರ್ಡ್ಸ್ ಅಂತ ಏನು ಹೇಳ್ತಾರೆ, ಅವರಿಂದ ಓಡಿಸ್ತಾನೆ ಬಡಿಸ್ತಾನೆ ಎಲ್ಲ ಮಾಡ್ತಾನೆ. ಹಿಂಗಂತೇಳಿ ಏನು ಮಾಡ್ತಾರೆ ಅವರು, ಸಾಯಂಕಾಲ ಹೊತ್ತಿನಲ್ಲಿ ಅವನೇನು ಪ್ರಯಾಣ ಊರಿಗೆ ಬೆಳೆಸ್ತಾ ಇರ್ತಾನಲ್ಲ ಕುದುರೆ ಮೇಲೆ, ಆವಾಗ ಅಡ್ಡ ಹಾಕ್ತಾರೆ, ಅಡ್ಡ ಹಾಕಿ ಹೊಡಿತಾರೆ. ಸಾಹುಕಾರಕ್ಕಿಂತ ಮೊದಲೇ ಅವನಿಗೆ ಆ ಪೈಲ್ವಾನ್ರಿಗೆ ಹೊಡಿತಾರೆ. ದೊಡ್ಡ ದೊಡ್ಡ ಬೆತ್ತಗಳು, ಆಮೇಲೆ ಕೊಡ್ಲಿ, ಏನೇನೋ ಆಯುಧಗಳನ್ನು ತಗೊಂಡು ಬಂದಿರ್ತಾರೆ. ಈ ಇಬ್ಬರು ಏನು ಮಾಡ್ತಾರೆ, ಆ 4 ಜನ ಹೊಡೆದಾಗ ಅವ್ರೇನು ಮಾಡ್ತಾರೆ, ಆ ಕುದುರೆ ಓಡಿಸ್ಕೊಂಡು ಹತ್ತಿ ಹೋಗ್ಬಿಡ್ತಾರೆ ಸಾಹುಕಾರನ ಬಿಟ್ಟು. ಏನಾರ ಆಗ್ಲಪ್ಪ, ನಮ್ಮ ಜೀವ ಹೊಡೆದ್ರೆ ಸಾಕು, ಇವ್ರೇನೋ ಚೆನ್ನಾಗಿ ಹೊಡೆದ್ಬಿಟ್ರು, ಕೈ ಕಾಲ್ಗೆಲ್ಲ ಪೆಟ್ಟು ಮಾಡಿಬಿಟ್ರು, ತಲೆಗೆಲ್ಲ ಹೊಡೆದಿದ್ದಾರೆ ಅಂತೇಳಿ ಹೋಗ್ಬಿಡ್ತಾರೆ. ಹೋದ ಕೂಡ ಸಿಕ್ಕೋರು ಯಾರು, ಸಾಹುಕಾರ. ಇನ್ನ ಏನು ಮಾಡ್ಬೇಕು, ಅವನಿಗೆ ಹೊಡಿಬೇಕಲ್ಲ. ಹೊಡಿಬೇಕಂದ್ರೆ ಅವನು ಹೇಳ್ತಿ, ಪಾಪ ಸಾಹುಕಾರನ ಹೇಳ್ತಿ ಅಂದ್ರೆ ಬಹಳ ಭಕ್ತಿ ಇರ್ತಾಳೆ, ಆ ಶ್ರೀಮನ್ ನಾರಾಯಣನ ಭಕ್ತಿ ಅವಳು. ದಿನನಿತ್ಯ ಪೂಜೆ ಮಾಡೋದು, ದಾನ ಮಾಡೋದು. ಇವನೇನೋ 1 ಪೈಸೆ ದಾನ ಮಾಡೋಂಗಿಲ್ಲ, ಯಾರಿಗೂ ಸಹಾಯ ಮಾಡೋಂಗಿಲ್ಲ, ಇದ್ದದ್ದನ್ನೆಲ್ಲ ದೋಚ್ಕೊಂಬರೋದು ಬಡ್ಡಿ ರೂಪದಲ್ಲಿ, ಆಮೇಲೆ ಹೊಡೆಯೋದು ಬಡಿಯೋದು, ಈ ರೀತಿಯಾದಂಥ ಕೆಲಸ ಗಂಡನದು. ಆದರೆ ಹೆಂಡತಿ ನೋಡಿ ಬಹಳ ಒಳ್ಳೆಯವಳು ಇರ್ತಾಳೆ ಪಾಪ, ಪೂಜೆ ಪುನಸ್ಕಾರ ಮಾಡಿಕೊಂಡು, ದಾನ ಧರ್ಮ ಮಾಡಿಕೊಂಡು, ಅಕ್ಕಪಕ್ಕದವರಿಗೆಲ್ಲ ಸಹಾಯ ಮಾಡ್ಕೊಂಡು ಇರ್ತಾಳೆ. ಆದರೆ ಈ ಗಂಡನಿಗೆ ತಿಳಿಸ್ದೇನೆ ಒಳಗೊಳಗೆ ಏನೇನೋ ಸಹಾಯ ಮಾಡ್ತಾ ಇರ್ತಾಳೆ ಬಡವರಿಗೆ, ಅವ್ರಿಗೆ ಇವ್ರಿಗೆ. ಒಂದು ದಿವಸ ಏನಾಗುತ್ತೆ, ಒಬ್ಬ ಸಾಧು ಬರ್ತಾನೆ ಅವ್ರ ಮನೆಗೆ. ಬಂದು ಭಿಕ್ಷಾಂದೇಹಿ ಅಂತ ಕೇಳಿಕೊಂಡಾಗ ಆ ತಾಯಿ ಬಂದು ನೋಡ್ತಾಳೆ, ಆ ಭಗವಂತನೇ ಬಂದು ಇಳಿದಿದ್ದಾನೆ ಅಂತಕ್ಕಂಥದ್ದು ಅವಳಿಗೆ ಅರಿವಾಗ್ತದೆ. ಆ ಮುಖದಲ್ಲಿ ಇರ್ತಕ್ಕಂಥ ಕಳೆ, ಆ ಒಂದು ಹೊಳಪು, ಆ ಕಣ್ಣುಗಳ ಹೊಳಪು, ಆ ಮುಖಚರ್ಯ ಎಲ್ಲ ನೋಡಿ ಬಹಳ ಸಂತೋಷ ಆಗುತ್ತೆ. ಒಳ್ಳೆ ಸ್ವಾಮಿಗಳು ಬಂದಿದ್ದಾರೆ, ಒಳ್ಳೆ ಇದಂತೇಳಿ ಒಳಗಡೆ ಕರೆದು ಪಾಪ ಅವರಿಗೆಲ್ಲ ಕೈಕಾಲು ತೊಳ್ಕೊಳ್ಳಿಕ್ಕೆ ನೀರು ಕೊಟ್ಟು, ಅವರಿಗೆ ಹಾಸಿ ಕೂಡಿಸಿ ಊಟಕ್ಕೆ ಕೊಡುತ್ತಾಳೆ. ನೋಡಿ, ಅವರದ್ದು ಏನಂದರೆ ಮಂಡ್ಯ ಕಡೆ ಒಂದು ಹಳ್ಳಿ, ಒಂದು ಊರು, ಆ ಊರಿನವಳವಳು. ಆ ಮಂಡ್ಯಗೆ ಅವಳಿಗೆ ಕೊಟ್ಟಿರ್ತಾರೆ. ಮಂಡ್ಯದಲ್ಲಿ ಅವನು ಗಂಡ ಇರ್ತಾನೆ ನಗರದಲ್ಲಿ, ಇವಳು ಒಂದೇ ಪಕ್ಕದ ಹಳ್ಳಿ, ಮಂಡ್ಯದ ಹಳ್ಳಿಯಿಂದ ಮಂಡ್ಯಕ್ಕೆ ಬಂದು ಅಲ್ಲೇ ಗಂಡನ ಜೊತೆ ವಾಸ ಮಾಡ್ತಾ ಇರ್ತಾಳೆ. ಹೀಗಿರ್ಬೇಕಾದ್ರೆ ಈಗ ಏನ್ ಮಾಡಿರ್ತಾಳೆ, ಅಲ್ಲಿ ಎಲ್ಲ ಯಾವುದು ಫೇಮಸ್, ಮುದ್ದೆ ಅಲ್ಲ, ರಾಗಿ ಮುದ್ದೆ. ರಾಗಿ ಮುದ್ದೆ ಇಡ್ತಾಳೆ ಸಾಧುವಿಗೆ, ರಾಗಿ ಮುದ್ದೆ ಇಡ್ತಾಳೆ, 2 ಇಡ್ತಾಳೆ. ಅವು 4 ಮುದ್ದೆಗಳು ತಿಂದು ಬಿಡ್ತಾರೆ. ಸಾಧುಗಳಿಗೆ ಹೊಟ್ಟೆ ಹಸ್ತಿರ್ತದೆ, ತುಂಬಾ ಸನ್ಯಾಸಿಗಳಿಗೆ
ತೃಪ್ತಿ ಆಗುವಂಗೆ ಅನ್ನ ಇಲ್ಲ. ಆ ಮುದ್ದೆಗಳನ್ನು ಮಾತ್ರ ತಿಂತಾರೆ. ತಿಂದು ತೃಪ್ತಿ ಆಯಿತು ಅಂಥೇಳಿ ಮುದ್ದೆ ಸಾರು ಏನೆಲ್ಲ ತರಕಾರಿ ಎಲ್ಲ ಬಡಿಸಿರ್ತಾಳೆ, ತಿಂದು ಸಂತೋಷದಿಂದ ಆಶೀರ್ವಾದ ಮಾಡ್ತಾರೆ ಸಾಧುಗಳು. ನೋಡಮ್ಮ, ನೀನು ದೀರ್ಘ ಸುಮಂಗಲಿಯಾಗಿ ಬಾಳು, ನಿನಗೆ ಒಳ್ಳೆಯದಾಗಲಿ, ನಿನ್ನ ಆ ತಾಳಿ ಮಾಂಗಲ್ಯ ಗಟ್ಟಿಯಾಗಿರಲಿ ಅಂತೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ. ನೋಡಿ, ಎಲ್ಲ ಮುತ್ತೈದವರು ಬಯಸೋದು ಅದೇ ತಾನೇ, ಮಾಂಗಲ್ಯ ಗಟ್ಟಿಯಾಗಿರಬೇಕು, ಗಂಡ ಹೆಚ್ಚು ಕಾಲ ಬದುಕಬೇಕು, ಬಾಳಬೇಕು, ಸುಖವಾಗಿರಬೇಕು ಅಂಥೇಳಿ ಅದನ್ನೇ ಬಯಸೋದಾಕಿ ಬಹಳ ಸಂತೋಷ ಆಗ್ತದೆ. ಪಾಪ ಆಯಿತು ಸ್ವಾಮಿ ಅಂಥೇಳಿ ನಮಸ್ಕಾರ ಮಾಡಿದಾಗ ಆಗ ಸ್ವಾಮಿಗಳ ಆಶೀರ್ವಾದ ಮಾಡಿ ಹೋಗ್ತಾರೆ. ಹೋದ್ಮೇಲೆ ಇಲ್ಲಿ ನೋಡಿದರೆ ಇವನಿಗೆ ಅಡ್ಡ ಹಾಕಿದ್ದಾರೆ. ಯಾರಿಗೆ? ಸಾಹುಕಾರನಿಗೆ. ಈ ಬಡ್ಡಿ ಸಾಹುಕಾರ ಅಡ್ಡ ಹಾಕಿ 4 ಜನ ಆ ಬೆತ್ತ, ದೊಡ್ಡ ದೊಡ್ಡ ಕೋಲುಗಳಿರ್ತವೆ, ಆ ಬೆತ್ತ ತಗೊಂಡು ಹೊಡಿಲಿಕ್ಕೆ ಹೋಗ್ತಾರೆ. ಹೊಡಿಲಿಕ್ಕೆ ಹೋದರೆ ಏನಾಗ್ತದೆ? ಆ ಮುದ್ದೆ ಕಲ್ಲಾಗಿರ್ತದೆ, ಗಟ್ಟಿಯಾಗಿರ್ತಕ್ಕಂಥ ಮುದ್ದೆ, ಕಲ್ಲಾಗಿರ್ತಕ್ಕಂಥ ಮುದ್ದೆಗಳು ಬಂದು ಅವರಿಗೆ ಒಂದೊಂದು ತಲೆಗೆ ಅವ್ರು ಹೆಂಗೆ ಎತ್ತುತ್ತಾರೆ, ಎಲ್ಲ 4 ಜನರಿಗೆ 4 ಮುದ್ದೆಗಳು ಕಲ್ಲಾಗಿ ಬಂದು ಅವನ ತಲೆಗೆ ಎಲ್ಲಿ ಬೇಕಲ್ಲಿ, ಮೈಗೆ, ಎಲ್ಲ ಬೆನ್ನಿಗೆ, ಎಲ್ಲ ಕೈ ಕಾಲಿಗೆ, ಮೈ ತುಂಬ ಏಟುಗಳು ಬೀಳ್ತಾವೆ, ಮುದ್ದೆ ಗುಂಡುಗಳು. ಅವ್ರು ಗಾಬರಿ ಆಗ್ತದೆ, ಏನಿದು ಸಾಹುಕಾರ ಏನೋ ಮಾಡಿದಾನಪ್ಪ, ಇವು ಮಾಟ ಮಂತ್ರ ಇರಬೇಕು, ಇವೇನು ಕಲ್ಲುಗಳು ಬಂದು ಬೀಳ್ತಾ ಇದ್ದಾವೆ ನಮಗೆ. ಅದರಲ್ಲಿ ಸಾಯಂಕಾಲ ಹೊತ್ತು ಮುಳುಗಿ ಹೋಗಿರುತ್ತೆ, ಸ್ವಲ್ಪ ಕತ್ತಲು ಕವಿಯೋ ಸಮಯ. ಇನ್ನೇನು ಇಲ್ಲಿದ್ರೆ ನಮ್ಮದು ಇನ್ನು ನಾವು ಇರ್ಲಿಕ್ಕಾಗೋದಿಲ್ಲ, ಏನೋ ಆಗಿಬಿಡ್ತದೆ, ತಲೆ ಒಡೆದು ನಾವು ಮತ್ತೆ ಪ್ರಾಣ ಹೋಗೋ ಭಯ ಅಂಥೇಳಿ ಅಲ್ಲಿಂದ ಕಾಲು ಕಿತ್ತುತ್ತಾರೆ. ಆವಾಗ ಅವನೇನು ಮಾಡ್ತಾನೆ, ಸಂತೋಷ ಆಗ್ತದೆ, ಇದೇನಿದು ನೋಡ್ತಾನೆ, ಇವೇನು ಕಲ್ಲುಗಳು, ಗುಂಡುಗಳು, ಮುದ್ದೆಗಳು ಬಂದು ಹೊಡೆದು ಹೋದು ಅಂತೇಳಿ ಅವನು ಬಹಳ ಆಶ್ಚರ್ಯ ಆಗ್ತದೆ. ಹಾಗೆ ಬಂದು ಊರಿಗೆ ಬಂದು ಹೇಳ್ತಾನೆ ಹೆಂಡತಿಗೆ, ನೋಡು, ಈ ರೀತಿಯಾಗಿ ಮುದ್ದೆಗಳು ಬಂದು ನನ್ನ ಕಾಪಾಡಿದವು, ಇಲ್ಲ ಅಂದರೆ ನನಗೆ ಹೊಡೆದು ಹಾಕ್ತಿದ್ರು, ನನ್ನ ಪ್ರಾಣ ಹೋಗೋದ್ರಲ್ಲಿತ್ತು, ಅಂಥದ್ದು ಈ ಮುದ್ದೆಗಳು ಕಾಪಾಡಿದ್ದಾವೆ ನನಗೆ ಅಂತ ಹೇಳಿದಾಗ ಅವಾಗ ಹೇಳ್ತಾಳೆ, ಇಲ್ಲ, ಒಬ್ಬ ಸ್ವಾಮಿಗಳು ಬಂದಿದ್ದರು, 4 ಮುದ್ದೆ ತಿಂದು ಹೋಗಿದ್ದಾರೆ, ಅವೇ 4 ಮುದ್ದೆಗಳು ಕಲ್ಲಿನ ಉಂಡೆಗಳಾಗಿ ಗುಂಡುಗಳಾಗಿ ಬಂದು ನಿಮ್ಮನ್ನು ಕಾಪಾಡಿದವ ನೋಡಿ ಅಂತ ಹೇಳಿದಾಗ ಅವಾಗ ಸಾಹುಕಾರನಿಗೆ ಜ್ಞಾನೋದಯ ಆಗುತ್ತೆ, ಪರಿವರ್ತನೆ ಆಗ್ತಾನೆ. ಈ 4 ಮುದ್ದೆಗಳಿಂದ ನನ್ನ ಜೀವ ಉಳಿದಿದೆ ಅಂದರೆ ಸರಿ, ಇನ್ನ ಮೇಲೆ ದಾನ ಧರ್ಮ ಮಾಡು, ಯಥೇಚ್ಛವಾಗಿ ಈ ಬಡವರಿಗೆ ಸಹಾಯ ಮಾಡು ಅಂತೇಳಿ ತಾನೂ ಸಹ ಈ ದಾನ ಧರ್ಮಕ್ಕೆ ಇಳಿತಾನೆ. ಬಡವರಿಗೆ ಸಾಲ ಕೊಟ್ಟಿರ್ತಾನೆ, ಅವರಿಗೆ ಎಷ್ಟು ಕೊಡ್ತಾರೋ ಅಷ್ಟನ್ನ ಸ್ವೀಕಾರ ಮಾಡ್ತಾನೆ. ಹೀಗೆ ದಾನ ಧರ್ಮ ಮಾಡ್ತಾ, ದೇವರ ಸೇವೆ ಮಾಡ್ತಾ ಅವನು ಪರಿವರ್ತನೆ ಆಗಿ ಇರಬೇಕಾದ್ರೆ ಅವರಿಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಸಂತೋಷವಾಗಿ ಆ ಮಗುವನ್ನು ಬೆಳೆಸ್ತಾರೆ. ಹೀಗೆ ಆ ಗಂಡ ಹೆಂಡತಿ ಆ ಗಂಡು ಮಗುವಿನ ಜೊತೆ ಸಂತೋಷವಾಗಿ ಇರ್ತಾರೆ. ನೋಡಿ, ದಾನ ಧರ್ಮ ಮಾಡಬೇಕು ಅಂತಕ್ಕಂಥದ್ದು. ಹೀಗೆ ಆಚಾರ್ಯ ರಾಮಾನುಜರು ಏನ್ ಮಾಡಿದ್ರು, ಆ ದೇವರ ಮೇಲೆ ಬಿಟ್ರು. ಆ ದೇವರು ಏನು ಹೇಳ್ತಾನೆ ಅದನ್ನೇ ನಾವು ಸ್ವೀಕಾರ ಮಾಡೋಣ ಅಂಥೇಳಿ ಈ ಗರ್ಭಗುಡಿಯಲ್ಲಿ ಆ ರಾಜರ ಎದುರುಗನೆ ಏನು ಮಾಡ್ತಾರೆ, ಶಂಕು ಚಕ್ರ ಮತ್ತು ಡಮರು ಹಾಗೂ ತ್ರಿಶೂಲ, ಒಂದು ಕಡೆ ಡಮರುಗ ತ್ರಿಶೂಲವನ್ನು ಇಡ್ತಾರೆ, ಇನ್ನೊಂದು ಕಡೆ ಶಂಕು ಚಕ್ರವನ್ನು ಇಟ್ಟು ಆ ಗರ್ಭಗುಡಿಯ ಬಾಗಿಲನ್ನು ಹಾಕ್ತಾರೆ. ಸಾಯಂಕಾಲ ಎಲ್ಲ ಪೂಜೆ ಎಲ್ಲ ಆದ ಮೇಲೆ, ಸಾಯಂಕಾಲದ ಪೂಜೆ ಎಲ್ಲ ಮುಗಿದ ಮೇಲೆ ಒಳಗಡೆ ಇಟ್ಟು ಬಾಗಿಲ ಹಾಕಿ ಅದಕ್ಕೆ ಮುದ್ರೆ ಹಾಕ್ತಾರೆ ರಾಜರು. ಯಾಕಂದ್ರೆ ಮತ್ತೆ ಅದು ಯಾರು ತೆಗಿಬಾರದು ಅಂತೇಳಿ ಅದಕ್ಕೆಲ್ಲ ಶೀಲ್ ಮಾಡಿ ಆ ಬೀಗದ ಕೈಯನ್ನು ರಾಜರೇ ಇಟ್ಕೊಳ್ತಾರೆ, ಯಾದವ ರಾಜರೇ. ಅವರಿಗೂ ಒಂದು ಏನೋ ಒಳಗಡೆ ಒಂದು ಕುತೂಹಲ, ನೋಡೋಣ ಏನಿದು, ಹೇಗಾಗಬಹುದು, ಏನು ಆ ಸ್ವಾಮಿ ಶಂಕು ಚಕ್ರ ಧರಿಸ್ತಾನೋ ಅಥವಾ
ಡಮರುಗ ತ್ರಿಶೂಲ ಧರಿಸ್ತಾನೋ ಅಥವಾ ಧರಿಸ್ತೇನೂ ಇರ್ತಾನೋ ಅಂತಕ್ಕಂಥದ್ದು ಆ ರಾಜನಲ್ಲಿ ಮನೆ ಮಾಡಿರ್ತದೆ. ಅವರು ಕಾಯ್ತಾರೆ, ರಾತ್ರಿ ಎಲ್ಲ ಬೀಗ ಹಾಕಿ ಮಲ್ಕೊಂಡಿರ್ತಾರೆ. ಆ ರಾಜನಿಗೆ ನಿದ್ರೆ ಬರೋದಿಲ್ಲ, ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಅದೇ ಯೋಚನೆಯಲ್ಲಿ ಇರ್ತಾನೆ, ಏನಾಗತ್ತೆ ನೋಡೋಣ ಅಂತೇಳಿ. ಆಚಾರ್ಯ ರಾಮಾನುಜರು ಕಾಯ್ತಾ ಇರ್ತಾರೆ, ಸರಿ ನೋಡೋಣ ಬೆಳಗ್ಗೆ ದೇವ್ರ ಇಚ್ಛೆ ಅಂತೇಳಿ. ಈ ರಾತ್ರಿ ಮಧ್ಯರಾತ್ರಿ ಸಮಯದಲ್ಲಿ ರಾಮಾನುಜರು ಏನು ಮಾಡ್ತಾರೆ, ಹೌದು ಅದು ಶ್ರೀನಿವಾಸನ ವಿಗ್ರಹ ಗೊತ್ತು, ಆದರೆ ಆ ಚೋಳ ರಾಜ ನಂಬುವುದಿಲ್ಲ, ಈ ಯಾದವ ರಾಜನು ನಂಬುವುದಿಲ್ಲ, ಮತ್ತು ಭಕ್ತರು ಅನೇಕರು ಸಹ ನಂಬಲಿಕ್ಕೆ ಅಸಾಧ್ಯವಾದದ್ದು. ಹೀಗಾಗಿ ಅವ್ರೇನು ಮಾಡ್ತಾರೆ, ಅವರು ಮೊದಲೇ ಆದಿಶೇಷ ಅವತಾರ ಅಲ್ಲ. ಆದಿಶೇಷ ಅಂದ್ರೆ ಪನ್ನಗ, ಸರ್ಪ, ಹಾವು. ಈ ಹಾವಿನ ರೂಪ ಧಾರಣೆ ಮಾಡ್ಕೊತಾರೆ. ಧಾರಣೆ ಮಾಡಿ ಒಳಗೆ ನುಗ್ಗಿ ಬಿಡ್ತಾರೆ. ಸಣ್ಣ ಒಂದು ಚಿಕ್ಕ ಸಂದಿನಲ್ಲಿ ಚಿಕ್ಕದಾದ ಒಂದು ಸರ್ಪ ಆಗಿ ಹಾವಾಗಿ ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ಮತ್ತೆ ಯಥಾರೂಪ ಆಚಾರ್ಯ ರಾಮಾನುಜರಾಗಿ ಆ ಶಂಕು ಮತ್ತು ಚಕ್ರವನ್ನು ತೆಗೆದುಕೊಂಡು ಶ್ರೀನಿವಾಸನಿಗೆ ಇಟ್ಟು ಬಿಡುತ್ತಾರೆ. ಹಸ್ತದಲ್ಲಿ, ಕೈಯಲ್ಲಿ ಬಲಗೈಯಲ್ಲಿ ಚಕ್ರ ಇಡ್ತಾರೆ, ಎಡಗೈಯಲ್ಲಿ ಶಂಕು ಇಟ್ಟು ಮತ್ತೆ ಸರ್ಪ ಆಗಿ ಹೊರಗಡೆ ಬಂದು ತಮ್ಮ ಹಾಸಿಗೆ ಏನಿರುತ್ತೆ ಅಲ್ಲಿ ಬಂದು ಯಥಾ ರೀತಿ ಮತ್ತೆ ರಾಮಾನುಜರಾಗಿ ಪರಿವರ್ತನೆಗೊಂಡು ನಿದ್ರೆ ಹೋಗಿಬಿಡುತ್ತಾರೆ. ನಿಶ್ಚಿಂತೆ ಆಗ್ತದೆ, ಮನಸ್ಸು ಹಗುರ ಆಗತ್ತೆ ಅವರಿಗೆ. ಇದರಲ್ಲಿ ಏನೋ ಮೋಸ ಇಲ್ಲಲ್ಲ, ಯಾಕಂದ್ರೆ ಅದು ಅದು ಶ್ರೀನಿವಾಸನ ವಿಗ್ರಹ ಆಗಿರೋದ್ರಿಂದ ಶ್ರೀನಿವಾಸನೇ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ. ಹೀಗಾಗಿ ಅವರು ಈ ಉಪಾಯ ಮಾಡಿದರು. ಇದು ಒಂದು ಅವರು ಮಾಡಿರ್ತಕ್ಕಂಥ ಪವಾಡವೇ ಸರಿ ಅಲ್ಲವೇ? ಸರಿ, ಆ ರಾಜರು ಏನು ಮಾಡ್ತಾರೆ, ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸ್ತಾರೆ. ಎಲ್ಲರೂ ತಯಾರಾಗ್ತಾರೆ, ಯಾಕಂದ್ರೆ ನೋಡಬೇಕು, ಎಲ್ರಿಗೂ ಕುತೂಹಲ ಅಲ್ಲ. ಬೆಳಗಿನ ಜಾವ ಎಲ್ಲರೂ ತಯಾರಾಗಿ ದೇವಸ್ಥಾನಕ್ಕೆ ಬರ್ತಾರೆ. ಯಾದವ ರಾಜರು ಬರ್ತಾರೆ, ಅವರಲ್ಲಿ ಬೀಗ ಇರುತ್ತೆ. ಬೀಗವನ್ನು ತೆಗೆದು ಅರ್ಚಕರಿಗೆ ಕೈ ಕೊಡ್ತಾರೆ. ತೆಗಿ ಸ್ವಾಮಿ, ತೆಗೆದು ನೋಡೋಣ ಅಂತೇಳಿ ಒಳಗಡೆ ದೀಪ ಹಚ್ಚಿರ್ತಾರೆ. ದೀಪ, ನಂದಾದೀಪ ಹಾಗೆ ಉರಿತಾ ಇರುತ್ತೆ. ಒಳಗೆ ಹೋಗಿ ಮತ್ತೆ ಇವರು ಇನ್ನೂ ದೀಪಗಳನ್ನು ಬೆಳಗಿ ಪಂಜು ಇಡ್ತಾರೆ. ಯಾಕಂದರೆ ರಾಜರು ಬಂದಿರ್ತಾರಲ್ಲ, ಕಾಣಬೇಕಲ್ಲ. ಒಳಗೆ ಹೋಗಿರ್ತಕ್ಕಂಥ ಅರ್ಚಕರು ಗಾಬರಿ ಆಗಿಬಿಡ್ತಾರೆ. ಮೊದಲು ನೋಡೋದು ಅವರೇ ತಾನೇ, ಆದರೆ ಅವರು ಏನು ಅನ್ನೋದಿಲ್ಲ, ಸುಮ್ಮನೆ ಇರ್ತಾರೆ. ಯಾಕಂದರೆ ರಾಜರು ನೋಡ್ಬೇಕು ಮೊದಲೇ. ಅದು ಸರಿ ಅಂತೇಳಿ ರಾಜರ ಕರೆದು ತೋರಿಸ್ತಾರೆ. ರಾಜರಿಗೆ ಗಾಬರಿ ಆಗಿಬಿಡ್ತದೆ. ಏನಿದು ಸ್ವಾಮಿ, ಇದು ಶಂಕು ಚಕ್ರ ಧರಿಸ್ಕೊಂಡಿದ್ದಾರೆ, ಧಾರಣೆ ಮಾಡಿದಾರಲ್ಲ, ಇದೊಂದು ಪವಾಡವೇ ಸರಿ. ಏನದು ಆ ವೆಂಕಟೇಶ್ವರ ಶ್ರೀನಿವಾಸ ಒಪ್ಕೊಂಡ್ಬಿಟ್ಟಿದ್ದಾನೆ, ಎಂಥ ದೇವರು, ಎಂಥ ಇದು ಅಂತೇಳಿ ಆ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮತ್ತು ಆಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಸ್ವಾಮಿ, ನಿಮ್ಮಿಂದ ಈ ಬಗೆಹರಿಯಿತು, ಇಲ್ಲ ಅಂದರೆ ತೊಂದರೆ ಆಗ್ತಿತ್ತು ಅಂತೇಳಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಸರಿ, ಆವಾಗ ಆ ಶಂಕರ ಚಕ್ರ ಧಾರಣೆ ಆಗಿರ್ತಕ್ಕಂಥ ಆ ಶ್ರೀನಿವಾಸನಿಗೆ ಪುಂಡ್ರ ನಾಮ ಧಾರಣೆ ಮಾಡಿ ಈ ದ್ವಂದ್ವದಿಂದ ದೂರ ಆಗ್ತದೆ. ಶ್ರೀನಿವಾಸ ಅಂತಕ್ಕಂಥ ಒಂದು ವಿಗ್ರಹ ಒಂದೇ ಅಂತಕ್ಕಂಥದ್ದು ಎಲ್ಲರಿಗೂ ಮನವರಿಕೆ ಆಗ್ತಾ ಹೋಗ್ತದೆ. ಮುಂದೆ ಆ ಪೂಜೆ ಪುನಸ್ಕಾರಗಳು ನಡೀತಾ ಹೋಗ್ತವೆ. ಹೀಗೆ ಇರಬೇಕಾದರೆ ಮುಂದೆ ನೋಡೋಣ ಏನೇನಾಗುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ಭಾಗದಲ್ಲಿ. ಇಲ್ಲಿಗೆ ಈ ಭಾಗ ಮುಗಿಸುವ ಸಮಯ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನನ್ನ ನಮಸ್ಕಾರಗಳು.